ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇದೊಂದು ಪುಟ್ಟ ವಿಡಿಯೋ ಆಗಿರುತ್ತೆ. ಇವತ್ತು ಶುಕ್ರವಾರ ಆಗಿರೋದ್ರಿಂದ ನಾನು ಪ್ರತಿ ಶುಕ್ರವಾರ ದೇವಸ್ಥಾನಕ್ಕೆ ಹೋಗೋಕ್ಕೆ ಪ್ರಯತ್ನ ಪಡ್ತೀನಿ. ಎಲ್ಲ ವಾರ ಹೋಗ್ತೀನಿ ಅಂತ ಅಲ್ಲ, ಬಟ್ ಆದಷ್ಟು ಹೋಗೋಕ್ಕೆ ಟ್ರೈ ಮಾಡ್ತೀನಿ. ಅದೇ ಥರ ಇವತ್ತು ಕೂಡ ನಾನು ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡು ರೆಡಿ ಆಗ್ತಾ ಇದ್ದೆ. ಸೊ ಹಾಗೆ ನಿಮ್ಮ ಜೊತೆ ಮಾತಾಡಿಕೊಂಡು ರೆಡಿ ಆಗೋಣ ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಹೋಪ್ ನೀವೆಲ್ಲರೂ ಈ ವಿಡಿಯೋನ ಇಷ್ಟಪಡ್ತೀರಾ ಅಂತ ನಾನು ಅನ್ಕೊಂಡಿದ್ದೀನಿ. ಹಾಗೆ ಬೇರೆ ಬೇರೆ ವಿಷಯಗಳ ಬಗ್ಗೆ ಮಾತು ಕೂಡ ಆಡೋಣ ನಾವು. ಬರೀ ರೆಡಿ ಆಗೋದು ಮಾತ್ರ ಅಲ್ಲ. ಸೊ ನಾನು ಆಲ್ರೆಡಿ ಸ್ನಾನ ಮಾಡಿಕೊಂಡು ತಲೆ ಒದ್ದೆ ನಿಮಗೆ ಕಾಣಿಸ್ತಾ ಇರ್ಬೋದು. ಇವಾಗ ಜಸ್ಟ್ ರೆಡಿ ಆಗೋದು, ನನ್ನ ಫ್ರೆಂಡ್ ಬರ್ತಾರೆ, ಅವ್ರ ಜೊತೆ ದೇವಸ್ಥಾನಕ್ಕೆ ಹೋಗೋಣ ಅಂತ. ಸೊ ನಾನು ಮುಖಕ್ಕೆ ಮಾಯಿಶ್ಚರೈಸರ್ ಆಲ್ರೆಡಿ ಹಚ್ಬಿಟ್ಟಿದ್ದೀನಿ. ಸೆಟಾಫಿಲ್ ನಿಮಗೆ ಗೊತ್ತಿರ್ಬೋದು. ನಾನು ಸೆಟಾಫಿಲ್ ಯೂಸ್ ಮಾಡ್ತೀನಿ. ಇದು ಸ್ವಲ್ಪ ಎಣ್ಣೆ ಥರ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಹಾಗೆ ನಾನಿವತ್ತು ನಿಮಗೆ ಬೇರೆ ಬೇರೆ ಟಾಪಿಕ್ ಬಗ್ಗೆ ಮಾತಾಡೋಣ ಅಂತ ಅನ್ನಲ್ವಾ. ಸೊ ಇವತ್ತು ಫಸ್ಟ್ ಇದು ನನ್ನ ಕನ್ಸೀಲರ್. ನಾನು ಇದ್ಬಿಟ್ಟು ಇನ್ನೇನು ಯೂಸ್ ಮಾಡಲ್ಲ. ಎಲೆಗಲ್ದು ಪ್ರೋ ಕನ್ಸೀಲರ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ನಾವಿವತ್ತು ಅದೇ ನಾನು ಹೇಳ್ತಾ ಇದ್ದೆ ಅಲ್ವಾ, ನಾನು ಅನ್ಕೊಂಡೆ ಓವರ್ ಥಿಂಕಿಂಗ್ ಬಗ್ಗೆ ಸ್ವಲ್ಪ ಮಾತಾಡೋಣ ಇವತ್ತು ಅಂದ್ಬಿಟ್ಟು. ಬಿಕಾಸ್ ನಾನು ತುಂಬ ಅಂದರೆ ತುಂಬ 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 ಓವರ್ ಥಿಂಕ್ ಮಾಡ್ತೀನಿ. ಅದಕ್ಕೆ ಓವರ್ ಥಿಂಕ್ ಬಗ್ಗೆ ಮಾತಾಡಿದ್ರೆ ಹೆಂಗಿರುತ್ತೆ ಅಂತ ನಾನು ಅನ್ಕೊತಾ ಇದ್ದೆ. ನಾನು ಯಾವ ಥರ ಪರ್ಸನ್ ಅಂದರೆ, ಫಾರ್ ಎಕ್ಸಾಂಪಲ್ ನನ್ನ ಬಾಯಿಂದ ನೋ ಅಂತ ಹೇಳಕ್ಕೆ ಆಗಲ್ಲ ಯಾರಿಗೂ. ಅಂದರೆ ಇವಾಗ ಅಟ್ಲೀಸ್ಟ್ ನನ್ನ ಮನ್ಸು ಒಳಗಡೆ ನನಗೆ ಆಗಲ್ಲ, ನನ್ನ ಕೈಲಿ ಬೇಡ, ನನಗೆ ಅನಿಸ್ತಿಲ್ಲ, ನಾನು ಮಾಡಬಾರ್ದು, ಓಕೆ ಅನ್ಬಾರ್ದು ಅಂತ ನಾನು ಎಷ್ಟೇ ಅಂದ್ಕೊಂಡ್ರು ಮನ್ಸೊಳಗಡೆ ಬಾಯಿಂದ ನನಗೆ ಎಸ್ ಅಂತಾನೆ ಬರುತ್ತೆ. ಅದು ಏನಕ್ಕಂತ ನನಗೆ ಗೊತ್ತಿಲ್ಲ. ಅದು ನನ್ನ ಕೈಯಿಂದ ಚೇಂಜ್ ಮಾಡೋಕೆ ಆಗ್ತಿಲ್ಲ. ಅದೇ ಥರ ತುಂಬ ಜನ ನೀವು ಫಾರ್ ಎಕ್ಸಾಂಪಲ್ ಇವಾಗ ಆಫೀಸಲ್ಲಿ ಆಗಿರ್ಬೋದು, ಎಷ್ಟೊಂದು ಜನ ಯಾರೇನೇ ಹೇಳಿದ್ರು ಓ ಸರಿ ಆಯಿತು ನಾನು ಮಾಡ್ತೀನಿ ಅಂತ ಅಂತೀರಾ. ಅಥವಾ ಮನೇಲಿ ಆಗಿರ್ಬೋದು, ಫ್ರೆಂಡ್ಸ್ ಏನಾದರೂ ಕರೆದ್ರೆ ನಿಮಗೆ ಇಲ್ಲ ಅಂತ ನಿಮ್ಮ ಬಾಯಲ್ಲಿ ಬರಕ್ಕೆ ಸಾಧ್ಯನೇ ಇಲ್ಲ. ಬಿಕಾಸ್ ಅಯ್ಯೋ ಅವ್ರೇನು ಅನ್ಕೊಂಡ್ಬಿಡ್ತಾರೋ, ಅಯ್ಯೋ ಅವ್ರೇನು ಹೇಳ್ಬಿಡ್ತಾರೋ, ಅವ್ರು ಬೇಜಾರು ಮಾಡ್ಕೊತಾರೇನೋ ಅಂದ್ಬಿಟ್ಟು ನೀವು ನಿಮ್ಮ ಸೆಲ್ಫ್ನ ಬಿಟ್ಬಿಟ್ಟು ನೀವೆಲ್ಲದಕ್ಕೂ ಓಕೆ 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 ಅಂತನೇ ಇರ್ತೀರ. ಸೊ ಅದೆಷ್ಟು ಕರೆಕ್ಟು ಕಮೆಂಟ್ಸಲ್ಲಿ ತಿಳಿಸಿ ನನಗೆ. ಇವಾಗ ನಾನು ಕನ್ಸೀಲರ್ ಹಚ್ಕೊತಾ ಇದ್ದೀನಿ. ಟೆಂಪಲ್ಗೆ ಹೋಗೋಕ್ಕೂ ಇಷ್ಟು ಮೇಕಪ್ ಮಾಡ್ಕೊತೀನೋ ಅಂತ ಅನ್ಕೋಬೇಡಿ, ಬೇರೆ ಏನೂ ಇಲ್ಲ. ಇಷ್ಟೇ, ಇದೊಂದು ಕ್ರೀಮು, ಐ ಮೀನ್ ಕನ್ಸೀಲರ್ ಅಷ್ಟೇ. ಸೊ ನಾನು ಹೇಳ್ತಾ ಇದ್ದೆ ಅಲ್ವಾ, ಏನದು ಎಲ್ಲದಕ್ಕೂ ಓಕೆ 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 ಅಂತಾನೇ ಇರ್ತೀವಿ ನಾವು. ಬಿಕಾಸ್ ನಾವು ಅನ್ಕೊತೀವಿ ನಾವು ಹಂಗೆ ಹೇಳೋದ್ರಿಂದ ಬೇರೆಯವ್ರು ನಮ್ಮ ಬಗ್ಗೆ ಏನು ಅನ್ಕೊತಾರೋ ಅಂತ. ಹಾಗಂತ ನಮ್ಮನ್ನ ನಾವು ಪ್ರಿಯಾರಿಟೈಸ್ ಮಾಡ್ಕೊಂಡೇ ಬೇರೆಯವ್ರಿಗೆ ಎಲ್ಲ ವಿಷಯದಲ್ಲೂ ಅಗ್ರಿ ಮಾಡಿಕೊಂಡು ನೋ ಹೇಳೋಕ್ಕಾಗದೆ ಇರೋದು ಎಷ್ಟು ಸರಿ? ನನ್ನ ಪ್ರಕಾರ ಅದು ಸರಿಯಲ್ಲ. ನನಗೆ ಗೊತ್ತದು ಸರಿಯಲ್ಲ ಅಂದ್ಬಿಟ್ಟು, ಆದರೂ ನನ್ನ ಕೈಲಿ ಮಾಡೋಕ್ಕಾಗಲ್ಲ. ಅದಕ್ಕೆ ನಾನು ಏನಂದರೆ ಈ ಥರ ಒಂದು ಪ್ರಾಕ್ಟೀಸ್ ಮಾಡ್ತೀನಿ ಯಾವಾಗಲೂ. ಬೇರೆಯವ್ರಿಗೆ ನೋ ಮಾಡಿ ನೀವು ಹೇಳಬೇಕು ನಾನು ಬರಲ್ಲ, ನನ್ನ ಕೈಲಿ ಆಗಲ್ಲ ಅಂತ ಹೇಳಬೇಕು ಅಂತ ಇಲ್ಲ. ಬಟ್ ನೀವು ಹೆಂಗೆ ಪ್ರಾಕ್ಟೀಸ್ ಮಾಡ್ಕೋಬೋದು, ನೀವು ಹೆಂಗೆ ಪ್ರಯಾರಿಟೈಸ್ ಮಾಡ್ಕೋಬೋದು, ನೀವು ನಿಮ್ಮನ್ನು ಹೆಂಗೆ ಪ್ರಯಾರಿಟೈಸ್ ಮಾಡ್ಕೋಬೋದು, ಹೆಂಗೆ ಥಿಂಕ್ ಮಾಡ್ಬೋದು, ನಮ್ಮ ಆಲೋಚನೆಗಳನ್ನ ಬದಲು ಮಾಡ್ಕೋಬೇಕು, ಫಸ್ಟು ಬದಲಾಯಿಸ್ಕೋಬೇಕು. ಫಾರ್ ಎಕ್ಸಾಂಪಲ್ ಇವಾಗ ಯಾರಾದರೂ ಕರೆದ ತಕ್ಷಣ ಅಯ್ಯೋ ಅವ್ರೇನು ಅನ್ಕೋಬಿಡ್ತಾರೋ ಅಂತ ಅಲ್ಲಿ ಟಕ್ ಅಂತ ಓಡ್ ಹೋಗೋ ಬದಲು ನಿಮ್ಮದು ಏನೇನೋ ಪ್ಲ್ಯಾನ್ಸ್ ಇರತ್ತಲ್ವಾ, ಅದಕ್ಕೆ ನೀವೇನು ಮಾಡ್ಬೋದು, ಟೈಮ್ ಅಡ್ಜಸ್ಟ್ ಮಾಡ್ಕೊಂಡು ಇನ್ನೊಂದು ದಿನ ಬರ್ತೀನಿ ಅನ್ನೋ ಥರ ಇರ್ಬೋದು. ಅಂದರೆ ಅದಕ್ಕೆ ಸ್ಮೂತಾಗಿ ಹೆಂಗೆ ಅವ್ರಿಗೆ ಕನ್ವೆ ಮಾಡ್ಬೋದು ಆ ಥರ. ಅಥವಾ ನಿಮಗೆ ಇವತ್ತು ಹುಷಾರಿಲ್ಲ, ಅದರಿಂದ ನಿಮಗೆ ಹೋಗೋಕ್ಕಾಗದೇ ಇರ್ಬೋದು. ಹಾಗಂತ ನಿಮ್ಮ ಆರೋಗ್ಯ ಹಾಳಾದ್ರೂ ಪರವಾಗಿಲ್ಲ, ಅವ್ರನ್ನ ಮೀಟ್ ಮಾಡಬೇಕು ಅಂತ ನೀವೇನಾದರೂ ಅಂದ್ಕೊಂಡಿದ್ರೆ ಅದು ರಾಂಗ್. ನಾವು ಆ ಥರ ಮಾಡಬಾರ್ದು. ತುಂಬ ಒಳ್ಳೆ ಆಲೋಚನೆಗಳನ್ನ ಮಾಡಬೇಕು. ತುಂಬ ಏನಂದ್ರೆ ಓವರ್ ಥಿಂಕಿಂಗ್ ಮಾಡಿದ್ರೆ ನಾವು ಮಾಡೋದು ಎಲ್ಲ ನಮಗೆ ರಾಂಗ್ ಥರ, ಅಂದರೆ ನಮಗೆಲ್ಲ ರೈಟ್ ಅನಿಸ್ತಿದೆ, ನಾವೆಲ್ಲದನ್ನೂ ಬೇರೆಯವ್ರಿಗೆ ಇಷ್ಟು ಹೆಲ್ಪ್ ಮಾಡ್ತಾ ಇದ್ದೀವಿ, ಇದು ಮಾಡ್ತಾ ಇದ್ದೀವಿ, ಅದು ಮಾಡ್ತಾ ಇದ್ದೀವಿ, ಸ್ಟಿಲ್ ನನಗೆ ಯಾಕೆ ಹಿಂಗಾಗ್ತಾ ಇದೆ ಅಂತ ನಾವು ತುಂಬ ಅನ್ಕೊತೀವಿ. ಆ ಥರ ಆಗಬಾರ್ದು ಅಂದರೆ ಈ ಸ್ಟೆಪ್ಸ್ನ ನಾವು ಫಾಲೋ ಮಾಡಬೇಕು. ಓಕೆನಾ? ಸೊ ಇನ್ನು ಸ್ವಲ್ಪ ಜನ ಇರ್ತಾರೆ, ಅವ್ರು ಯಾವ ಥರ ಅಂದರೆ ಬರೀ ಈ ಥರ. ಫಾರ್ ಎಕ್ಸಾಂಪಲ್ ಇವಾಗ ನಾನು ಯಾವುದೋ ಒಂದು ಇಂಟರ್ವ್ಯೂ ಕೊಟ್ಟು ಬಂದೆ ಅಂತ ಅಂದ್ಕೊಳ್ಳಿ.
ನನಗೆ ನಾನೇ ಅನ್ಕೊಂಡ್ಬಿಡೋದು, ಅಯ್ಯೋ ನಾನು ಆ ಥರ ಆನ್ಸರ್ ಮಾಡಿಬಿಟ್ಟೆ, ಅವ್ರಿಗೆ ನನ್ನ ಮುಖ ನೋಡಿದ್ರೇ ಇಷ್ಟ ಆಗಿಲ್ಲ ಅನಿಸುತ್ತೆ, ಅವ್ರು ನನ್ನನ್ನು ರಿಜೆಕ್ಟ್ ಮಾಡಿಬಿಡ್ತಾರೆ ಅಂತ. ಆ ಥರ ಕೆಟಗರಿ ಪೀಪಲ್ ಇರ್ಬೋದು. ಇಲ್ಲಾಂದರೆ ಇನ್ನು ಕೆಲವ್ರು ಇರ್ತಾರೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ತಿರ್ತಾರೆ ಅಂತ ಅಂದ್ಕೊಳ್ಳಿ. ಅದಾದಮೇಲೆ ಟಕ್ ಅಂತ ಓಕೆ ಅಂತ ಮೆಸೇಜ್ ಬರುತ್ತೆ. ಫಾರ್ ಎಕ್ಸಾಂಪಲ್ ಇನ್ನೊಂದು ಅದರ್ ಪರ್ಸನ್, ಆ ಕಡೆ ಇಂದ ಮೆಸೇಜ್ ಮಾಡೋ ಪರ್ಸನ್ ಜಸ್ಟ್ ಓಕೆ ಅಂತ ಮೆಸೇಜ್ ಮಾಡ್ತಾರೆ ಅಂತ ಅನ್ಕೊಳ್ಳಿ ಯಾವುದೋ ಒಂದು ವಿಷಯಕ್ಕೆ. ಅಷ್ಟಕ್ಕೆ ಯಾವ ಲೆವೆಲಿಗೆ ಥಿಂಕಿಂಗ್ ಅಂದರೆ ಬರೀ ಓಕೆ ಅಂದರು, ಅಯ್ಯೋ ಅವ್ರಿಗೆ ನಾನು ಹೇಳಿದ ಇಷ್ಟ ಆಗಿಲ್ವೇನೋ, ನಾನು ಆ ಥರ ಅವ್ರಿಗೆ ಹೇಳ್ಬಾರ್ದಾಗಿತ್ತೇನೋ, ನಾನು ಆ ಥರ ಮೆಸೇಜ್ ಮಾಡಬಾರ್ದಾಗಿತ್ತೇನೋ, ಆ ಥರ. ಸೊ ಇದನ್ನೇ ಇದು ನಾನು ನಿಮಗೆ ತುಂಬ ಬೇಸಿಕ್ ಎಕ್ಸಾಂಪಲ್ ಕೊಟ್ಟು ಹೇಳ್ತಾ ಇದ್ದೀನಿ. ಆದರೆ ಇದನ್ನೇ ನಾವು ಓವರ್ ಥಿಂಕಿಂಗ್ ಅಂತ ಅನ್ನೋದು. ಸೊ ಓವರ್ ಥಿಂಕ್ ನಮ್ಮನ್ನ ಹೆಂಗೆ ಮಾಡಿಬಿಡತ್ತಂದ್ರೆ, ನಮಗೆ ನೆಕ್ಸ್ಟ್ ಏನಾಗಬೇಕು ಅಂತ, ನೆಕ್ಸ್ಟ್ ಏನಾಗುತ್ತೆ ಅಂತ ನಮಗೆ ಆಲ್ರೆಡಿ ಗೊತ್ತಾಗಬೇಕು ಅನ್ನೋ ಲೆವೆಲ್ಗೆ ನಮ್ಮ ಮೆಂಟಲಿ ನಾವು ಪ್ರಿಪೇರ್ ಆಗೋ ಥರ ಮಾಡಿಬಿಡತ್ತೆ ನಮಗೆ. ಫಾರ್ ಎಕ್ಸಾಂಪಲ್ ಇವಾಗ ಕೆಲವ್ರು ಮೂವಿ ನೋಡ್ತಿರ್ತಾರೆ, ಅವ್ರಿಗೆ ಹೆಂಗಂದ್ರೆ ನೆಕ್ಸ್ಟ್ ಏನು ಆಗುತ್ತೆ ಅಂತ ಅವ್ರಿಗೆ ಆಲ್ರೆಡಿ ಗೊತ್ತಾಗಬೇಕು, ಅವ್ರು ಆಲ್ರೆಡಿ ಪ್ರಿಡಿಕ್ಟ್ ಮಾಡಬೇಕು, ಆ ಥರ ಪ್ರಿಡಿಕ್ಟ್ ಮಾಡ್ತಿರ್ತಾರಲ್ವಾ. ಸೊ ದಟ್ ಈಸ್ ನಾಟ್ ರೈಟ್. ನಾವು ಅದಕ್ಕೆ ನಮ್ಮ ಮೈಂಡ್ನ ಯಾವ ಥರ ಟ್ರೈನ್ ಮಾಡಬೇಕು ಅಂದರೆ, ನಮ್ದು ಓವರ್ ಥಿಂಕಿಂಗ್ ಆಬ್ವಿಯಸ್ಲಿ ಎಲ್ರಿಗೂ ಬಂದೇ ಬರುತ್ತೆ, ಅಯ್ಯೋ ಏನಾಗುತ್ತೆ ಅನ್ನೋ ಭಯ ಇದ್ದೇ ಇರುತ್ತೆ. ಆದರೆ ಅದ್ರ ಬಗ್ಗೆನೇ ತುಂಬ ಯೋಚನೆ ಮಾಡಿಕೊಂಡು ನಮ್ಮ ತಲೆಯಲ್ಲಿ ಏನೋ ಸ್ಟೋರಿ ಬಿಲ್ಡ್ ಮಾಡಿ ನಾವು ಏನು ಮಾಡಬಾರ್ದು, ಅದ್ರ ಬಗ್ಗೆ ಸ್ಟೋರಿ ಕಟ್ಕೊಂಡು ನಮಗೆ ನಾವೇ ಬೇಜಾರು ಮಾಡಿಕೊಂಡು ನಮಗೆ ನಾವೇ ಹತ್ಕೊಂಡು ಅದೆಲ್ಲ ಮಾಡೋಕ್ಕೆ ಹೋಗಬಾರ್ದು. ಸೊ ಇದು ನಾನು ಪರ್ಸ್ನಲ್ ಆಗಿ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ನಾನೇ ಎಷ್ಟೊಂದು ಸಲ ತುಂಬ ಓವರ್ ಥಿಂಕ್ ಮಾಡಿ ಏನೇನೋ ಸ್ಟೋರಿ ಮಾಡಿಬಿಡ್ತೀನಿ. ಅದಕ್ಕೆ ನಾನು ಮೇ ಬಿ ಸಜೆಷನ್ ಅಲ್ಲ, ಐ ಗೆಸ್ ನೀವೆಲ್ಲರೂ ಇದು ರಿಲೇಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರೂ ಲೈಫಲ್ಲೂ ಇದು ರಿಲೇಟ್ ಆಗೇ ಆಗುತ್ತೆ. ಸೊ ನಾವು ಅದನ್ನು ಮೆಂಟಲಿ ನಮ್ಮಷ್ಟಕ್ಕೆ ನಾವೇ ಟ್ರೈನ್ ಮಾಡ್ಕೋಬೇಕು ನಮ್ಮ ಬ್ರೈನ್ನ. ಓಕೆ ನಾವು ಈ ಥರ ಥಿಂಕ್ ಮಾಡಬಾರ್ದು, ಏನಾಗುತ್ತೆ ಆಗಲಿ ಅನ್ನೋ ಥರ. ಸೊ ನಾವು ಯಾವಾಗ ಈ ಥರ ಕಾಮಾಗಿ ಕೂತ್ಕೊಂಡು ಓವರ್ ಥಿಂಕ್ ಮಾಡ್ದೇನೆ ಆರಾಮಾಗಿ ಎಲ್ಲ ವಿಷಯಗಳನ್ನ ತೊಗೊಳಕ್ಕೆ ಸ್ಟಾರ್ಟ್ ಮಾಡ್ತೀವೋ ಅವಾಗ ನಮ್ಗೆ ಏನು ಹಿಂಸೆ ಅನ್ಸಲ್ಲ, ಉಸಿರು ಕಟ್ಟಂಗೆ ಅನ್ಸಲ್ಲ. ಸೊ ಅದನ್ನು ನಾನು ಫೀಲ್ ಮಾಡಿದ್ದೀನಿ. ನಾನು ಸ್ಲೋ ಆಗಿ ನಾನು ಮುಂಚೆ ಹಾಗೆ ನನಗೆ ತುಂಬ ಓವರ್ ಥಿಂಕ್ ಮಾಡ್ತಾ ಇದ್ದೆ. ನನಗೆ ನೆಕ್ಸ್ಟ್ ಏನು ಮಾಡಬೇಕು ಅಂತೆಲ್ಲ ಮುಂಚೆನೇ ಗೊತ್ತಾಗಬೇಕು, ಆ ಥರ ಎಲ್ಲ ತುಂಬ ಇತ್ತು. ಆಮೇಲೆ ನನಗೆ ಅನಿಸ್ತು ದಟ್ ಈಸ್ ನಾಟ್ ರೈಟ್ ಅಂತ. ನಾನು ಅದಕ್ಕೆ ಎಷ್ಟೇ ನನ್ನ ತಲೆಗೆ ತುಂಬ ಥಾಟ್ಸ್ ಬಂದ್ರೂ ನಾನು ಅದನ್ನು ಅವಾಯ್ಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಅದೇ ಥರ ನಾನು ಟ್ರೈನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಹಾಗಂತ ಕಂಪ್ಲೀಟಾಗೆಲ್ಲ ಇದಾಗಿದೆ ಅಂತ ಅಲ್ಲ. ಸೊ ಪ್ರಾಬ್ಲಮ್ಸ್ ನಮ್ಮ ಲೈಫಲ್ಲಿ ತುಂಬ ಇದೆ ಅಂತ ಅಲ್ಲ, ಬಟ್ ಈ ಓವರ್ ಥಿಂಕಿಂಗಿಂದ ನಾವೇ ನಮ್ಮ ಲೈಫಲ್ಲಿ ತುಂಬ ಪ್ರಾಬ್ಲಮ್ಸ್ನ ಕ್ರಿಯೇಟ್ ಮಾಡ್ಕೊತಾ ಇದ್ದೀವಿ, ಸ್ಟೋರಿನ ಬಿಲ್ಡ್ ಮಾಡ್ಕೊತಾ ಇದ್ದೀವಿ, ವಿಚ್ ಇಸ್ ಆ್ಯಕ್ಚುಲಿ ನಾಟ್ ರೈಟ್. ಬಿಕಾಸ್ ಅಷ್ಟೆಲ್ಲ ಏನೂ ಇಲ್ಲ, ನಾವು ಖುಷಿಯಾಗಿರಬೇಕು, ಅದು ಇಂಪಾರ್ಟೆಂಟು. ಓಕೆನಾ? ಸೊ ನಾನು ಒಂದು ಕೆಲಸ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋ ಅಲ್ಲಿ, ಈ ಓವರ್ ಥಿಂಕಿಂಗ್ ಬಗ್ಗೆ ನನಗೆ ಜಸ್ಟ್ ಥಾಟ್ ಬಂತು ಅಷ್ಟೇ, ಅದಕ್ಕೆ ರ್ಯಾಂಡಮ್ ಆಗಿ ಮಾತಾಡ್ತಾ ಇದ್ದೀನಿ. ಬಟ್ ಐ ಗೆಸ್ ನಾನು ಓವರ್ ಥಿಂಕಿಂಗ್ ಬಗ್ಗೆ ಒಂದು ಚೆನ್ನಾಗಿರೋ ವಿಡಿಯೋ ಮಾಡ್ಬೋದು ಅನಿಸುತ್ತೆ. ಅದ್ರ ಬಗ್ಗೆ ವಿತ್ ಎಕ್ಸಾಂಪಲ್ಸ್ ನಾನು ಇನ್ ಕೇಸ್ ನೆನಪಿದ್ರೆ ನೆಕ್ಸ್ಟ್ ವಿಡಿಯೋಲ್ಲಿ ಪಕ್ಕ ಅದ್ರ ಬಗ್ಗೆ ಕ್ಲಿಯರ್ ಕಟ್ಟಾಗಿ ಹೆಂಗೆ ಅಂತ ಹೇಳ್ತೀನಿ. ಈ ವಿಡಿಯೋ ಜಸ್ಟ್ ರ್ಯಾಂಡಮ್ ಆಗಿ ಮಾಡ್ತಾ ಇದ್ದೀನಿ, ಸೊ ನೀವು ನನಗೆ ಬೈಕೋಬೇಡಿ. ಸೊ ನಾನು ಜಸ್ಟ್ ಮಾಯ್ಶ್ಚರೈಸರು, ನನ್ನ ಕನ್ಸೀಲರ್ನ ಸುಮ್ಮನೆ ಫೇಸ್ಗೆ ಹಿಂಗೆ ಹಚ್ಕೊಂಡೆ, ಆಮೇಲೆ ಐಬ್ರೋ ಫಿಲ್ ಮಾಡಿಕೊಂಡೆ ಅಷ್ಟೇ. ಯಾಕ ಈ ಬಟ್ಟೆಲಿ ಹೋಗಲ್ಲ, ಬೈ ದ ವೇ ಬೇರೆ ಬಟ್ಟೆ ಹಾಕೊಂತೀನಿ. ಒಂದು ಸೆಕೆಂಡ್. ಲಿಪ್ ಬಾಮ್ ಹಚ್ಕೊಂಡು ಲಿಪ್ ಲೈನರ್ ಸುಮ್ಮನೆ ಹಚ್ಕೊಂಡೆ. ಸೊ ಇದು DM ಬ್ಯೂಟಿದು ಒಂದು ಗ್ಲಾಸ್ ಇದೆ ನನ್ನ ಹತ್ರ, ಇನ್ ದ ಶೇಡ್ ಫನ್ ಫೆಟಿ. ಸೊ ಅದನ್ನು ಸುಮ್ಮನೆ ಹಚ್ಕೊತೀನಿ. ನಾನಿವಾಗ ಮಾತಾಡಿದ ಎಕ್ಸಾಂಪಲ್ಸ್ ನನಗೆ ಐ ಟೋಟಲಿ ನೋ ಅದೇನು ಕರೆಕ್ಟಾಗಿ ರಿಲೇಟ್ ಆಗಿಲ್ಲ ಅಂತ, ಅದಕ್ಕಂತಾನೆ ನಾನು ಹೇಳಿದ್ದು ಬೇರೆ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆನಾ? ಇಷ್ಟೇ ಗೈಸ್, ಆಗೋಯ್ತು. ಅಂದರೆ ಫೇಸ್ ಇಷ್ಟೇ, ಇನ್ನೇನೂ ಇಲ್ಲ. ಕೂದಲು ಆ್ಯಕ್ಚುಲಿ ಇವಾಗಷ್ಟೇ ಸ್ನಾನ ಮಾಡಿದ್ದಲ್ವ, ಸೊ ಸ್ವಲ್ಪ ನೀರು ಹಾಗೆ ಇದೆ. ಓಕೆ,
ಸೊ ಡ್ರೆಸ್ ಚೇಂಜ್ ಮಾಡಬೇಕು, ಅದಕ್ಕಿಂತ ಮುಂಚೆ ವಾಚ್ ಹಾಕೋಬೇಕು. ಯಾವ ವಾಚ್ ಸೂಟ್ ಆಗುತ್ತೆ? ವೇಟ್. ಓಕೆ, ಸೊ ಗೈಸ್ ನಾನು ಇದು ಸ್ಟೋನ್ಸ್ ಕ್ರಿಸ್ಟಲ್ಸ್ ಹಾಕೊಂಡಿದ್ದೀನಿ. ಅದ್ರ ಬಗ್ಗೆ ನೋಡೋಣ, ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಇವತ್ತು ಐ ವಾಚ್ ಮತ್ತು ಇದೆರಡರ ಮಧ್ಯೆ ನಾನು ಯಾವ ಕಲರ್, ಗ್ರೀನ್ ಕಲರ್ ಟಾಪ್ ಹಾಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಇದೆರಡರಲ್ಲಿ ಒಂದನ್ನು ಚೂಸ್ ಮಾಡೋಣ ಅಂತ ಅಂದ್ಕೊಂಡೆ. ಮೇ ಬಿ ಐ ವಿಲ್ ಗೋ ವಿತ್ ದಿಸ್ ಅನಿಸುತ್ತೆ. ಮೋಸ್ಟ್ಲಿ ಇದನ್ನೇ ಹಾಕೊತೀನಿ ನಾನು ಇವಾಗ, ಗೊತ್ತಿಲ್ಲ. ಆಮೇಲೆ ಇನ್ ಕೇಸ್ ನನಗೆ ಬಟ್ಟೆಗೆ ಏನಾದರೂ ಬೇಡ ಅನಿಸಿದ್ರೆ ನಾನು ಚೇಂಜು ಮಾಡ್ಬೋದು. ಬಟ್ ಫಾರ್ ನಾವು ಸಿ ಐ ವಾಚ್ ಸ್ಟ್ರ್ಯಾಪ್ಸು ಅಷ್ಟೇ. ನನ್ನ ಹತ್ರ ತುಂಬ ಸ್ಟ್ರ್ಯಾಪ್ಸ್ ಇದೆ, ನನ್ನ ಹತ್ರ ತುಂಬ ವಾಚಸ್ ಕೂಡ ಇದೆ. ತುಂಬ ವಾಚ್ ಕಲೆಕ್ಟ್ ಮಾಡೋದಂದರೆ ನಂಗೆ ತುಂಬ ಇಷ್ಟ. ನಾನು ಸಾಧ್ಯ ಆದರೆ ಅದ್ರದ್ದು ಒಂದು ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಅಂದರೆ ತುಂಬ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಅದಕ್ಕೋಸ್ಕರ. ಆ್ಯಂಡ್ ಅಂದರೆ ತುಂಬ ಎಕ್ಸ್ಪೆನ್ಸಿವ್ ವಾಚಸ್ ಅಂತ ಅಲ್ಲ, ನಾರ್ಮಲ್ಲೇ ಅದನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಈ ಕ್ರಿಸ್ಟಲ್ ಕೂಡ ಹಾಕ್ಕೊತಾ ಇದ್ದೀನಿ. ಯಾವಾಗಲೂ ಹಾಕ್ಕೊತೀನಿ, ಸೊ ಇವಾಗ ಹಾಕ್ಕೊತಾ ಇದ್ದೀನಿ. ಓಕೆ, ಸೊ ಗೈಸ್ ಇವಾಗ ನಾನು ಬಟ್ಟೆ ಹಾಕ್ಕೊಂಡು ಬರ್ತೀನಿ. ಅದಾದಮೇಲೆ ವಿ ಆರ್ ಗುಡ್ ಟು ಗೋ. ನನ್ನ ಫ್ರೆಂಡ್ ಬರ್ತೀನಿ ಅಂದ್ಬಿಟ್ಟು ಇನ್ನೂ ಬಂದಿಲ್ಲ ಅವನು. ಸೊ ಓಕೆ, ಸಿ ಯು. ಹಾಯ್ ಗೈಸ್, ಸೊ ನಾನು ಹೇಳಿದ್ನಲ್ಲ ಬಟ್ಟೆ ಚೇಂಜ್ ಮಾಡ್ಕೊಂಬರ್ತೀನಿ ಅಂದ್ಬಿಟ್ಟು. ಸಿ ಟಾಪ್ ಚೇಂಜ್ ಮಾಡ್ಕೊಂಬಂದೆ. ಸೊ ಸ್ವಲ್ಪ ಲೂಸ್ ಇದೆ ಇದು ಕುರ್ತಾ ನನಗೆ, ಬಟ್ ಸ್ಟಿಲ್ ಪರವಾಗಿಲ್ಲ, ಟೆಂಪಲ್ ಅಲ್ವಾ ಅಂದ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ನನಗೆ ಗೊತ್ತು ಇದು ಕ್ಲಿಯರಾಗಿ ಗ್ರೀನ್ ಕಲರ್ ಅಲ್ಲ ಅಂತ, ಗ್ರೀನು ಬ್ಲೂ ಎಲ್ಲ ಕಲರ್ ಮಿಕ್ಸ್ಡ್ ಇದು. ಸೊ ಯಾವ ಕಲರು ಅಂತ ನನಗೆ ಕರೆಕ್ಟಾಗಿ ಹೇಳಕ್ಕೆ ಬಂದಿಲ್ಲ. ಆ್ಯಂಡ್ ಅದೇ ನಾನು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ದೇವಸ್ಥಾನನ ಪೂಜೆದು ಎಲ್ಲ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇನ್ ಕೇಸ್ ಆಗಿಲ್ಲ ಅಂದರೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಅಂತ ನೀವು ಅನ್ಕೋಬೋದು. ಇದು ನನ್ನ ಟಾಪ್ ಹಾಗೂ ಪ್ಯಾಂಟ್ ಹಾಕೊಂಡಿದ್ದೀನಿ ಅಷ್ಟೇ. ಸೊ ನಾನು ಹೇಳಿದ ನೆನಪಿದೆ ತಾನೇ ನಿಮಗೆ, ತುಂಬ ಓವರ್ ಥಿಂಕ್ ಮಾಡೋಕ್ಕೆ ಹೋಗಬೇಡಿ, ಆಗಿದ್ದಾಗುತ್ತೆ. ಖುಷಿಯಾಗಿ ಆರಾಮಾಗಿ ಇರೋಕ್ಕೆ ಟ್ರೈ ಮಾಡಿ. ನಾನು ಬೇರೆ ಬೇರೆ ಟಾಪಿಕ್ ಬಗ್ಗೆ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಿಮಗೆಲ್ಲರಿಗೂ ನನ್ನ ಈ ಕ್ಯಾಂಡಿಡ್ ವಿಡಿಯೋ ಏನು ನಾನ್ಸೆನ್ಸ್ ಎಸೆ ಸುಮ್ಮನೆ ನ್ಯಾಚುರಲಾಗಿ ಹಾಗೆ ಮಾಡಿರೋ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ನನ್ನ ವಿಡಿಯೋಗಳನ್ನ ವಾಚ್ ಮಾಡಿ, ಅಲ್ಲ ನೋಡಿ. ಹಿಂದೆ ಕಾಣಿಸ್ತಾ ಇರೋ ಡ್ರಾಯಿಂಗ್ ನಾನೇ ಮಾಡಿರೋದು. ಇನ್ನೊಂದಿನ ಅದ್ರ ಬಗ್ಗೆ ಮಾತಾಡ್ತೀನಿ. ಬಾಯ್ ಬಾಯ್.